ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಅಲ್ಲಿ ಯಾವ್ದಾದ್ರು ಏನಾದ್ರು ನಿಮಗೆ ತಪ್ಪು ಮಾಹಿತಿ ಕೊಟ್ರೆ ಇಲ್ಲ ಯಾವ್ದಾದ್ರು ತಪ್ಪು ಅಂತ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳ್ಬಿಡಿ ಅಂತ ಹೇಳ್ತೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸಕ್ ಯಾರು ಬಿಡಬಾರ್ದು ಅಂತ ಹೇಳ್ತೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದ್ರು ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದೆ. ಆಲ್ ಮೈ SPs and DC should be directly connected to me. ನನ್ನ ಹತ್ರ ಧೈರ್ಯವಾಗಿ ತಿಳಿಸಿ ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡ ಕಾನೂನು ವಿರುದ್ಧವಾಗಿ ಯಾವ್ದಾದ್ರು ಒತ್ತಡವನ್ನು ಹೇಳಿದ್ರು ಕೂಡ ನೀವು ಅದಕ್ಕೆ ಮಾಡಬಾರ್ದು ಅನ್ನೋದನ್ನ ನಾನು ಅವರಿಗೆ ಹೇಳಿದ್ದೇನೆ. ನೀವು ಮಾಡಕ್ ಹೋಗ್ಬೇಡಿ, ಅವ್ರ ಕೈಲೂ ಮಾಡ್ಸಕ್ ಬಿಡ್ಬೇಡಿ. ನೀವು ಒಂದು ಕಾವಲಾಗಿ ನಮ್ಮ ಸರ್ಕಾರನ ಕಾಯಲೇಬೇಕು ಅಂತ ಹೇಳಿದ್ದೇನೆ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಒಂದೇ ಸತಿ ನಾನು ಮುಗಿಸಿ ತೆಗೆದುಬಿಡ್ತೀನಿ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಕೂಡ ಕೇಳಿದ್ದೀನಿ. ಯಾರು ಕೇಳಿದ್ರು ಕೂಡ ಆ ಫೋನ್ ನಂಬರ್ ಏನು ನಾವು ಡಿಸ್ಪ್ಲೇ ಮಾಡಿರ್ತೀವಿ ಆ ಡಿಸ್ಪ್ಲೇಗೆ ಫೋನ್ ಮಾಡಬೇಕು. ಆ ಫೋನ್ ಬೆಂಗಳೂರಿಗೂ ಬರ್ತದೆ, ಆ DC ಆಫೀಸ್ಗೂ ಇರ್ತದೆ. ಆ ರೀತಿ ಮಾಡ್ಕೊಡ್ತೇವೆ. ಸೊ ಅದಕ್ಕೆ ಯಾರು ಕೂಡ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ರೀತಿ ಮಾಡಬಹುದು. ಸೊ ಇಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಪೋಸ್ಟಿಗಲ್ಲೂ ಕೂಡ ಸಾಮಾಜಿಕವಾಗಿ DC ಒಂದು ಜಾತಿ ಇದ್ರೆ, SP ಒಂದು ಜಾತಿ ಇರ್ತಾನೆ, DFO ಒಂದು ಜಾತಿ ಇರ್ತಾನೆ, ಇನ್ನೊಂದು ಜಾತಿ ಇರ್ತಾನೆ. ಒಂದೇ ಜಾತಿ ಆಫೀಸರ್ಸ್ ನ ಇಲ್ಲಿ ಒಂದೇ ಕಡೆ ಕೂಲ್ ಆಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಸಾಮಾಜಿಕ ನ್ಯಾಯ ಎಲ್ಲರೂ ಕೂಡ ಇರಬೇಕು. ಸೊ ಅದರಿಂದ ನಮ್ಮಲ್ಲಿ ಇರೋದ್ರಲ್ಲಿ DC ಆಫೀಸ್, SP ಪೊಲೀಸ್ ಆಫೀಸರ್ಸ್ ಅಡ್ಮಿನಿಸ್ಟ್ರೇಷನ್ ಬಹಳ ಚೆನ್ನಾಗಿದೆ. IAS ಇರ್ಬೋದು, ನಮ್ಮ ಪೊಲೀಸ್ ಅವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅವರ ಹೆಸರಿಗೆ ಧಕ್ಕೆ ತರಬಾರ್ದು ಅಂತೇಳಿ ಅವ್ರಿಗೆ ಮಾಡಿದ್ದೇವೆ. ಆಮೇಲೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಕೂಡ 5 ಜನ ಕಂಪಲ್ಸರಿ ಒಂದು ಸ್ಕ್ವಾಡ್ ಮಾಡಿ 5-6 ಜನ ಮಾಡಿ ರೌಡಿಗಳನ್ನ ರೌಂಡ್ ಅಪ್ ಮಾಡಲಿಕ್ಕೆ ಅವ್ರಿಗೆಲ್ಲರೂ ಕೂಡ ಯಾವ ಆಕ್ಟಿವಿಟೀಸ್ಗೂ ಅವಕಾಶ ಕೊಡದೆ ನೀವು ಮುಂಚಿತವಾಗಿ ಅವ್ರಿಗೆ ಏನಿರಬೇಕು ನೀವು ಮಾಡಿ ಸೈಬರ್ ಕ್ರೈಮಿನ ಕಟ್ಟುನಿಟ್ಟಾಗಿ ಅದನ್ನ ತಡೆಯಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದಕ್ಕೆ ನೀವು ಮಾಡಬೇಕು ಅಂತ ಅದು ಕೂಡ ಹೇಳಿದ್ದೇನೆ.